ಓಸಿದಲ್ಲಿ ಸಿಕ್ಕಿದ್ರೆ ಇಲ್ಲ ಕುಡಿತೀನಿ. ನನ್ನ ಅಜ್ಜಿಗೆ, ನನ್ನ ತಾತಗೆ ನಾನು ಕಿತ್ಕೊಡ್ಲಾ. ನಮ್ ಬೆಂಗಳೂರು ಮನೆಗೆ ಇದೊಂದು. ಊಟಿ ಇಸ್ ಮೈ ಬೆಸ್ಟ್ ವೆಕೇಶನ್. ಒಂದು ಹುಡುಗಿ ಬಂದು ಸೆಲ್ಫಿ ತಗೊಂಡ್ಲು. ಇಂಗ್ಲಿಷ್ ಚೆನ್ನಾಗಿದೆ ಬೇಟಾ. ನಂದೇ ನಮ್ಮಪ್ಪದ ಎಸ್ಟೇಟ್ ಇದು. ಅದ್ ಬದಲು ಬೇರೆ ಕಡೆ ಎಲ್ಲರೂ ಇವಾಗ್ಲೇ ಟೀ ಪೌಡರ್ ಕಲ್ಸ್ಬಿಟ್ಟು ಟ್ರೈನ್ ಅಲ್ಲಿ ಕೂತಿದೀವಿ. ಟಾಯ್ ಟ್ರೈನ್ ಬ್ಯಾಗಲ್ಲಿ ಹಾಕೊಂತಾರೆ. ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಊಟಿ ಸುತ್ತಾಡೋಣ ಅಂತ ಗೈಸ್. ನಮ್ಮಿಬ್ರಿಗೂ ಒಂಚೂರು ಪ್ಲ್ಯಾನ್ ಇಲ್ಲ ಏನು ಮಾಡಬೇಕು ಊಟಿದಲ್ಲಿ. ಲೈಕ್ ಗೂಗಲ್ ಮ್ಯಾಪ್ ತೊಗೊಂಡು ಊಟಿ ಟೂರಿಸ್ಟ್ ಪ್ಲೇಸ್ ಅಂತ ಹುಡುಕ್ಬಿಟ್ಟು ಅಕಾರ್ಡಿಂಗ್ ಟು ಮ್ಯಾಪ್ ಹುಡ್ಕೊಂಡು ಹಂಗೆ ಹೋಗೋಣ ಅಂತ ನಮ್ಮ ಐಡಿಯಾ. ಜಸ್ಟ್ 2 days. ಅದಾದಮೇಲೆ ನೆಕ್ಸ್ಟ್ ಕೊಡೈಕನಾಲ್ ಹೋಗೋಣ ಅಂತ. ಅದಕ್ಕೆ ಇವತ್ತು ನಮ್ಮದು ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ನಮ್ಮಿಬ್ಬರು ಆ್ಯನಿವರ್ಸರಿ. ಬೆಳಿಗ್ಗೆನೇ ಅಮ್ಮಗುಟ್ಟಿಗೆ ಕಾಲ್ ಮಾಡಿಬಿಟ್ಟು ಮಕ್ಕಳೇ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದ್ರು. ನನಗೆ ಅವ್ರು ನಮ್ಮನ್ನ ಲೈಕ್ ಚಿಕ್ಕ ಮಕ್ಕಳು ಥರ ಹೆಸರಿಕ್ಕಿ ಕರೀತಾರೆ. ಸಡನ್ನಾಗಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದಾಗ ನಂಗೆ ಏನೋ ಒಂಥರ ಅನಿಸ್ಬಿಡ್ತು. ಚಿಕ್ಕ ಮಕ್ಕಳಾಗಿರ್ತೀವಿ, ಸಡನ್ನಾಗಿ ದೊಡ್ಡ ಆ್ಯನಿವರ್ಸರಿ, ಅಯ್ಯೋ ನಮ್ಮದು ಮದುವೆನೂ ಆಯಿತಾ ಅಂತ ಆ ಥರ ಎಲ್ಲ ಒಂದು ಫೀಲ್ ಬಂದುಬಿಡುತ್ತೆ. ನಮ್ಮ ಆ್ಯನಿವರ್ಸರಿ ಇವತ್ತು ಹಿಂಗೋಗುತ್ತೆ ಅಂತ ಗೊತ್ತಿಲ್ಲ, ಏನೂ ಪ್ಲ್ಯಾನ್ ಇಲ್ಲ. ಜಸ್ಟ್ ನಮ್ಮ ಆ್ಯನಿವರ್ಸರಿಗೋಸ್ಕರ ನಾವು ಈ ಟ್ರಿಪ್ ಬಂದಿರೋದು. ಸೊ ಈ ಟ್ರಿಪ್ ಎಂಜಾಯ್ ಮಾಡೋಣ ಅಂತ. ಕೇಕ್ ಕಟ್ಟಿಂಗೆಲ್ಲ ಏನೂ ಇರೋಲ್ಲ. ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಇಲ್ಲಿ ಸಿಗತ್ತಾ, ಹೋಟ್ಲಲ್ಲಿ ಅರೇಂಜ್ ಮಾಡ್ತಾರಾ ಅದು ಗೊತ್ತಿಲ್ಲ. ನೋಡಬೇಕು ಗೈಸ್, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವಾಗ ನಾವು ಟ್ರೈನಲ್ಲಿ ಕೂತಿದ್ದೀವಿ, ಟಾಯ್ ಟ್ರೈನ್. ಆಲ್ ಆಫ್ ಅ ಸಡನ್ ಡಿಸಿಷನ್ ಗೈಸ್. ಸಡನ್ನಾಗಿ ನಾವು ಗೂಗಲಲ್ಲಿ ಹುಡ್ದಾಗ, ಗೂಗಲಲ್ಲಿ ಟೂರಿಸ್ಟ್ ಪ್ಲೇಸ್ ಹುಡುಕಿದಾಗ ಟಾಯ್ ಟ್ರೈನ್ ಸಿಕ್ತು. ಸೊ ಅದಕ್ಕೆ ಇವಾಗ ಟಾಯ್ ಟ್ರೈನಲ್ಲಿ ತಕ್ಷಣ ಬಂದು ಟಿಕೆಟ್ ತೊಗೊಂಡು ಇದ್ರಲ್ಲಿ ಕೂತಿದ್ದೀವಿ. ಇವಾಗ NCC ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಗೈಸ್. ಪಾಪ ಕ್ಯಾಂಪಿಗೆ ಬಂದಿರ್ಬೋದು ಅನಿಸುತ್ತೆ. ನಮಗೆ 10 minutes ಬ್ರೇಕ್ ಸಿಕ್ತು ಗೈಸ್. 10 minutes ಅದಕ್ಕೆ ಇಲ್ದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ದೇವಟ. ಕೂಲಾಗಿದೆ ಗೈಸ್. ಅಷ್ಟು ಬಿಸಿಲೂ ಇಲ್ಲ, ಅಷ್ಟು ತಣ್ಣಕ್ಕೂ ಇಲ್ಲ, ನಾರ್ಮಲ್ ಕೂಲಾಗಿದೆ. ನೈಸ್. ದೇವೇಟಾಗಿ ತುಂಬ ಬೋರ್ ಅನಿಸ್ತಿದೆ ಗೈಸ್. ಟಾಯ್ ಟ್ರೈನ್ ಏನಕ್ಕೆ ಬಂದ್ವಿ, ತುಂಬ ಬೋರ್ ಆಗ್ತಿದೆ. ಅದ್ರ ಬದಲು ಬೇರೆ ಕಡೆ ಎಲ್ಲರೂ ಹೋಗ್ಬೋದಾಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ದೆನ್ ಇಟ್ಸ್ ಅ ನೈಸ್ ಫೀಲ್. ಮಕ್ಕಳ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಟಾಯ್ ಟ್ರೈನಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಟ್ರೈನ್ ಜರ್ನಿ ಮುಗಿಸ್ಕೊಂಡು ಇವಾಗ ಕಾರಲ್ಲಿ ಹಂಗೆ ಊಟ ಮಾಡಿಕೊಂಡು ಕಾರಲ್ಲಿ ಎಕ್ಕಿದ್ದೀವಿ. ಊಟ ಏನು ಅಷ್ಟು ಚೆನ್ನಾಗಿಲ್ಲ ಗೈಸ್. ಊಟ ಸುಮಾರಾಗೇ ಐತೆ. ಲೈಕ್ ಚಪಾತಿ ಮತ್ತು ಚೆನ್ನ ಮಸಾಲ ತೊಗೊಂಡೆ. ಇಲ್ಲೇ ಅಲ್ಲಿ ನಾನು ಚಪಾತಿ ಮತ್ತು ಚೆನ್ನ ಮಸಾಲ ತೊಗೊಂಡೆ, ಚೆನ್ನಾಗೇ ಇದ್ದಿಲ್ಲ. ಚಪಾತಿ ನಾನು ಅರ್ಧನೇ ತಿಂದೆ. ದೇವೇಟ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರು. ಪಾಪ ಅವ್ರು ಫುಲ್ಲಾಗಿ ತಿಂದರು. ಯಾಕಂದರೆ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅವರು. ಚೆನ್ನಾಗಿಲ್ಲ, ಬಟ್ ತುಂಬ ಹೊಟ್ಟೆಸಿ ಅದಕ್ಕೋಸ್ಕರ ತಿಂದರು. ಇವಾಗ ನಾವು ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಒಂದು ಸ್ವಲ್ಪ ಟೀ ಪುಡಿ, ಟೀ ಐಟಮ್ಸ್ ಎಲ್ಲ ತೊಗೊಬೋದಲ್ವ ಮನೆಗೆ. ನಾವು ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಟೀ ಫ್ಯಾಕ್ಟ್ರಿ ಅಲ್ಲ, ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಓಹ್, ಎಷ್ಟು ಚೆನ್ನಾಗಿದೆ ವ್ಯೂ. I'll show you. ಅಲ್ಲಿ ಪಕ್ಕದಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಆದರೆ ಅಲ್ಲಿ ಹೋಗೋಣ. ದೇವೇಟ ಎಷ್ಟು ಚೆನ್ನಾಗಿದೆಲ್ಲ. ಸ್ಟ್ಯಾಂಡ್ ತೊಗೊಂಬರ್ಬೇಕಾಯ್ತು ದೇವೇಟ. ಒಂದು ಡ್ಯಾನ್ಸ್ ವಿಡಿಯೋ ಏನಾದ್ರು ಮಾಡ್ಬೋದಾಯ್ತು. ಇದಿನ ಕಾರ್ ಇದೆ. ನಂದೇ ಎಸ್ಟೇಟ್, ನಂದೇ ನಮ್ಮಪ್ಪದ ಎಸ್ಟೇಟ್ ಇದು. ಟೀ ಬೇಕಾ ನಿಮಗೆ ಹೇಳಿ? ಇವಾಗಲೇ ಟೀ ಪೌಡರ್ ಕಳಿಸ್ತೀನಿ ನಿಮ್ಮ ಮನೆಗೆ. ದೇವೇಟ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ಗೈಸ್ ಎಷ್ಟು ಚೆನ್ನಾಗಿದೆ. ಊಟಿ ಇಸ್ ಮೈ ಬೆಸ್ಟ್ ವೆಕೇಶನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ದೇವೇಟ ನಾನು ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಸೊ ಇಷ್ಟು ಕೂಲಾಗಿದೆ. ಒಳ್ಳೆ ಸ್ಮೆಲ್ಲು. ಆ ನೀಲಗಿರಿ ತೈಲ ಬರುತ್ತಲ್ಲ, ಆ ಪ್ಲ್ಯಾಂಟ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ.
ಎವ್ರಿ ಒನ್ ಶುಡ್ ವಿಸಿಟ್ ಊಟಿ ಅಲ್ವಾ ಗೈಸ್. ನೋಡಿ ಆಂಟಿ ಹಿಂಗೆ ಪ್ಲಕ್ ಮಾಡ್ತಾರೆ. ಓಪ ಹಂಗೆ ಕಿತ್ತಿ ಬ್ಯಾಗಲ್ಲಿ ಹಾಕೊತಾರೆ. ಕನ್ನಡ ತೆರಿயாது. ಇವ್ರು ತಮಿಳಿಯನ್ಸ್, ಹೆಂಗ್ ಕನ್ನಡಿಗ ಮಲಯಾಳಿ. ಲವ್ ಮ್ಯಾರೇಜ್. ಬ್ಯಾಂಗ್ಳೂರು, ಕಾಸರಗೋಡು. ಆಂಟಿ ನಾನು ಕಿತ್ಕೊಡ್ಲಾ ಹಿಂಗೆ? ಬೇಡವಾ? ಹಿಂಗೆ ಗೈಸ್, ಅದು ನೇಕ್ ಇರಬೇಕು ಗೈಸ್. ಆ ನೇಕ ಪ್ರಕಾರ ಅವ್ರು ಕಿತ್ತುತ್ತಾ ಇದ್ದಾರೆ. ಆ ಕಡ್ಡಿನೂ ಅವ್ರು ಕಿತ್ತುತ್ತಾ ಇಲ್ಲ ನೋಡಿ, ಆ ಕಡ್ಡಿನೂ ಅವ್ರು ಕಿತ್ತುತ್ತಾ ಇಲ್ಲ, ಜಸ್ಟ್ ಎಲೆ ಮಾತ್ರ. ಪಾಪ ಈ ಜಾಗದಲ್ಲಿ ಬೇರೆ 3 ಜನನೇ ಇದ್ದಾರೆ. ಒಂದು ಅಂಕಲು, 2 ಆಂಟಿಗಳು. ಅವರೇ ಇಷ್ಟೊಂದು ಕಿತ್ಬೇಕು ಎಲೆಗಳು. ಇಷ್ಟು ಕಷ್ಟ ಅಲ್ಲ ದಯಟ. ಮತ್ತು ಇದು ಪೌಡರ್ ಮಾಡಿ ನಮ್ಮ ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಗಲ್ಲ, ಇಲ್ಲ ಕಡೆ ಕಳಿಸ್ತಾರೆ. ಗಾಯ್ಸ್, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಆ ಟೀ ಎಸ್ಟೇಟ್ ಪಕ್ಕನೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇರೋದು. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿ ಹಿಂಗಿರುತ್ತೆ ಅಂತ ಬಂದಿದ್ದೀವಿ ನೋಡಕ್ಕೆ. The beans arrive at our factory. We meticulously roast them to enhance their unique flavor profiles. Post-roasting pressing, we separate the cocoa mass into 2 distinct components: cocoa butter and cocoa powder. This process, 100 kilogram batch of milk chocolate, we precisely blend. ಟೀ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಬರೀ 20 ರೂಪಾಯಿ ಗೈಸ್ ಅಷ್ಟೇ, ಒಬ್ರಿಗೆ 10 ರೂಪಾಯಿ. 2 ಟ್ಯಾಗ್ ಕೊಟ್ಟಿದ್ದಾರೆ. ಇಲ್ಲಿಂದನೇ ಕಾಣ್ತೈತೆ ಬೇಟಾ. ಹಿಸ್ಟ್ರಿ ಆಫ್ ಹಿಸ್ಟ್ರಿ ಎಲ್ಲ ಇದೆ ಗೈಸ್ ಇಲ್ಲಿ. ಓಹ್, ಟೀ ಕೊಡ್ತಾರೆ ಬೇಟಾ ಟೇಸ್ಟ್ ಮಾಡೋಕ್ಕೆ. ನೋಡಿ ಅಲ್ಲಿ, ಪ್ಲೀಸ್ ವಿಸಿಟ್ ಅಪ್ಸ್ಟೇರ್ಸ್. ಓ, ಮೇಲೆ ಹೋಗಿ ಹಂಗೆ ಬರಬೇಕು. ಟೀ ಕೊಡ್ತಾರೆ ಗೈಸ್ ಫ್ರೀಯಾಗಿ ಟೇಸ್ಟ್ ಮಾಡೋಕ್ಕೆ. ನೋಡೋಣ ಹಿಂಗಿರತ್ತೆ ಅಂತ. ಹಾಕಿ. ನಿಮ್ಗೆ ಹಾಕ್ತೀನಿ. ತಮಿಳ್ சொல்லுங்கண்ணா, பரவாயில்லை. Tamil okay na? Tamil, English na? English. The starting area, okay? This making the CTC black tea process. Okay. First the tea leaf selecting the tea garden. First the plucking process. Second weathering. This yellow color trough is the weathering trough. Remove the moisture content. Okay. After making the softness, the tea leaf manually loading this green color machine. This is CTC machine. Crushing, tearing, curling the small piece of granules. The last big rolling machine to our fermentation. The tea color, smell, the aroma, taste, strong always changing. After going the down, first process dry process, second grading process. Two size grading. First, second. First the granules, that is the masala, cardamom, ginger, flavor adding and packing. Second CTC dust and chocolate flavor and packing. Okay. Packing. That's all. Total 8 process, 10 hour. 10 hours. Yes. 10 hours they need. 10 hours they need to be. And 5 process. 8 process. 8 process. ನೋಡಿ ಗೈಸ್, ಕೇಳಿಸ್ಕೊಂಡ್ರಾ? 8 ಪ್ರಾಸೆಸ್ ಇದೆ. 8 ಪ್ರಾಸೆಸ್ಸು 10 ಅವರು. ಅದು ಇಷ್ಟು ಕೆ ಜಿ ಅಂತ ನಾವು ಕೇಳಿಲ್ವಲ್ಲ, ಇಷ್ಟು ಮೂಟೆ ಆಗುತ್ತೆ ಅಂತ. ಐ ಡೋಂಟ್ ವಾಂಟ್ ಟು ಟೇಕ್ ಫೋಟೋ. ಊಟಿ ಬೆಂಚ್ ಮಾರ್ಕ್ ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ. ಗೈಸ್, ಅಲ್ಲೆಲ್ಲ ಟೈಗರ್ ಇರುತ್ತೆ ಗೊತ್ತಾ ನಿಮಗೆ? ಅಲ್ಲೆಲ್ಲ ಟೈಗರ್ ಇರುತ್ತೆ. ಅದು ಮಿಯಾವ್. ನೋಡಿ, ಕಾಂಪ್ಲಿಮೆಂಟ್ರಿ ಟೀ ಟೇಸ್ಟಿಂಗು. ಓ, ಫ್ರೀ ಓಸಿದಲ್ಲಿ ಸಿಕ್ಕಿದ್ರೆ ಇಲ್ಲ ಕುಡಿತೀರಲ್ಲ ನೀವು, ಇಲ್ಲ ತಿಂತೀರಾ, ಇಲ್ಲ ಕುಡಿತೀರಾ. ವೇಟಿಂಗ್, ನಾನು ಹೇಳೋದು ಕೇಳಿಸ್ಕೊಂತ ಇಲ್ಲ ಅವರು, ಅಷ್ಟು ಅವಸರ. ಓಸಿದಲ್ಲಿ ಸಿಕ್ಕಿದ್ರೆ ಇಲ್ಲ ತಿಂತೀರಲ್ಲ ನೀವು. ಓ, ಟೀ ತೊಗೊಂಡು ಕೆಳಗಡೆ ಹೋಗ್ಬೇಕಂತೆ. ಚಿಯರ್ಸ್. ಕೊಡಿದೆ ಆಟ. ಟೇಸ್ಟ್ ಮಾಡಿ.
ಚೆನ್ನಾಗಿದೆ ಬೇಟ. ಏನಿದು ಹಿಂಗೈತೆ? ಪಾಪ ಗೈಸ್, ಒಂದು ಹುಡುಗಿ ಬಂದು ಸೆಲ್ಫಿ ತಗೊಂಡ್ಲು. ಫುಲ್ ನರ್ವಸ್, ತಮಿಳ್ನಾಡುವಿಂದ. ನೋಡಿ ಗೈಸ್, ಇವಾಗ ಟೀ ಪೌಡ್ರ್ ಹಿಂಗೆ ಬಿದ್ದೋಗ್ತಾ ಇದೆ ಕೆಳಗಡೆ. ಆ ಟೀ ಪೌಡ್ರು ಬಿದ್ದು ಹಂಗೆ ಫಿಲ್ಟರ್ ಆಗಿ ಇದೊಳಗಡೆ ಹಂಗೆ ಹೋಗುತ್ತೆ. ಹಿಂಗೆ ಹೋಗ್ತಾ ಹಿಂಗೆ ಹೋಗುತ್ತೆ. ಅದೆಲ್ಲ ಟೀ ಪೌಡ್ರು. ನೋಡಿ ಗೈಸ್, ಟೀ ಪೌಡ್ರ್ ಹಿಂಗೈತೆ. ನೋಡಿದೆ ಬೇಟ ಇಲ್ಲಿ. ನನ್ನ ಮೊಬೈಲ್ ಬಿದ್ದೋಯ್ತಂದ್ರೆ ಅಷ್ಟೇ ಗೈಸ್. ನಿಮಗೋಸ್ಕರ ಕಷ್ಟಪಟ್ಟು ಬ್ಲಾಗ್ ತೆಗಿತಾ ಇದ್ದೀನಿ. ಹಿಂಗೆ ಫಿಲ್ಟರ್ ಆಗಿ ಬರುತ್ತೆ. ಮತ್ತೆ ಅಲ್ಲಿ ನೋಡಿ ಪ್ಯಾಕೆಟ್ಸು, ಅದು ಪ್ಯಾಕೆಟ್ಸು. ಇಲ್ಲ ಆದಮೇಲೆ ಅಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಟೀ ಪುಡಿ, ಟೀ ಪುಡಿ, ಟೀ ಪುಡಿ ಬೇಕಾ? ಟೀ ಪುಡಿ ಯಾವ್ದು ಬೇಕು ದೇವೇಟ? ಇದು ಏಲಕ್ಕ. ಮಸಾಲ ಟೀ ತಗೊಳ್ಳೋಣ ದೇವೇಟ. ನಾರ್ಮಲ್ ಟೀ 230 half kg, ginger 270, ಮಸಾಲ 350, ಇಲೈಚಿ 420. இப்போ அங்கே ஒரு டீ கொடுத்தாரு. அது 3 ஃப்ளேவர் இருக்கு. நீங்க என்ன ஃப்ளேவர் குடிச்சீங்க? ஏலக்காய் மசாலா நார்மல். சோபே ಅದೇ தெரியல. ಏದು ஸ்பைசியா இருந்துச்சா? ஏலக்காய் டேஸ்ட் வந்துச்சா? ನಾರ್ಮಲ್ ಅಕ್ಕ. ಇದಾ CTC. ಇದೊನ್ನೇ ಮಸಾಲ ಟೀ ಒನ್ನೇ ಎಡ್ಕದೆ ಬೇಟ. ಜಿಂಜರ್ ಇದು ಮಸಾಲ ಎಡ್ಕ. ಮಸಾಲ ಚೆನ್ನಾಗಿರುತ್ತಲ್ಲ. ಇಲ್ಲ ಇರುತ್ತೆ ಇಂಗ್ರೀಡಿಯೆಂಟ್ಸು. ಏಲಕ್ಕಾಯಿ ಇರುತ್ತೆ, ಮತ್ತೆ ಇಲ್ಲ ಮಸಾಲ ಐಟಮ್ಸ್ ಇರುತ್ತೆ. ಗೈಸ್, ಇದೊಂದು ತಗೊಳ್ಳೋಣ ಅಂತ ಇದ್ದೀವಿ. ಮಸಾಲ ಟೀ ಒಂದು, ಮತ್ತು ಡಸ್ಟ್ ಟೀ. ನಮ್ಮ ಮನೆಗೆ ಏನು ತಗೊಳ್ಳೋಣ? ಇದು ಕೇರಳಗಾಯಿತು. ನಮ್ಮ ಕೇರಳ ಮನೆಗೆ, ನಮ್ಮ ಬೆಂಗಳೂರು ಮನೆಗೆ ಇದೊಂದು ತಗೊಳ್ಳೋಣ. ಇದು 4 ಐಟಮ್ ತೊಗೊಂಡ್ವಿ. 980 rupees ಆಯಿತು. ಚಾಕ್ಲೇಟ್ ತೊಗೊಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ದೇವೇಟ ಬೇಡ ಅಂತ ಇದ್ದಾರೆ. ಯಾಕಂದರೆ ನಾನು ಶುಗರ್ ಕಟ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪನೂ ಶುಗರ್ ತೊಗೊಳ್ಳಬಾರ್ದು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಬೇಡ, ಬನ್ನಿದೆ ಬೇಟ. ಚಾಕ್ಲೇಟ್ ಈಸ್ ಬ್ಯಾಡ್ ಫ್ಯಾಟ್ ಗೈಸ್, ಬೇಡ. ಆದರೆ ಇದೆಲ್ಲ ನೋಡಿದ್ರೆ ತಿನ್ನಬೇಕು ಅನಿಸ್ತಿದೆ ನನಗೆ. ಇಟ್ಸ್ ಓಕೆ. ಇಟ್ಸ್ ಫ್ಯಾಟ್, ನಾಟ್ ಗುಡ್ ಫಾರ್ ಬಾಡಿ. ಎಸ್, ಲೆಟ್ಸ್ ಗೋ ಗೈಸ್. ನೀಲಗಿರಿ ತೈಲ ನಮ್ಮ ದೇವೇಟ ಅಜ್ಜಿಗೆ, ನನ್ನ ಅಜ್ಜಿಗೆ, ನನ್ನ ತಾತಗೆ ತೊಗೊಂಡಿದ್ದೀವಿ ಗೈಸ್. ಕೋಲ್ಡ್ ಇದ್ದರೆ, ಜ್ವರ ಇದ್ದರೆ ಇದು ಯೂಸ್ ಮಾಡಿದರೆ ಪಟ್ ಅಂತ ಹೋಗ್ಬಿಡುತ್ತೆ. ಹೆಡ್ಡೇಕು ಇದ್ದರೆ ಅದಕ್ಕೆ ತೊಗೊಂಡಿದ್ದೀವಿ. ಮತ್ತು ಇದು ಒಂದು ಕೈಕಾಲು ನೋವಿಗಂತೆ. ಡನ್ನು. ಹಾಂ, ಇದು ಕೈಕಾಲು ನೋವಿಗೆ. ಸೊ ಅದಕ್ಕೆ ಅದು ತೊಗೊಂಡಿದ್ದೀವಿ. ಸೊ ಫೈನಲಿ ಎಲ್ಲ ಪರ್ಚೇಸ್ ಮುಗೀತು. ಇವಾಗ ಹೋಗೋದೆ. ಎಕ್ಸಿಟ್. ಪಾಪ ಒಳ್ಳೆ ಬಿಸ್ನೆಸ್ಸು. ಎಕ್ಸಿಟಲ್ಲೂ ಈ ಥರ ಎಲ್ಲ ಇಟ್ಬಿಟ್ಟಿದ್ದಾರೆ. ಸರಿ, ನಾನು ಶಾಪಿಂಗ್ ಮಾಡಲ್ಲ ಬಿಡಿ, ನಾನೇನು ತೊಗೊಳಲ್ಲ. 40, 3 കെട്ട് എടുത്ത 100. ಓಪ ಗೈಸ್, ನೋಡಿ ಅಲ್ಲಿ ಅಂಕಲ್ಲು ಮೊನ್ನೆಯಿಂದ ತೊಗೊಂಬಂದು ಹಂಗೆ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟು ಫ್ರೆಶ್ ಆಗಿದೆ ಗೈಸ್, ಕ್ಯೂಟ್ ಆಗಿದೆ. ಇದು ಚೈನೀಸ್ ರ್ಯಾಡಿಶ್ ಅಂತೆ. ಬೀಟ್ರೂಟು, ಸ್ಪಿನಾಚ್, ಮ್ಯಾಂಗೋ. ಏನು ಬೇಕು ದೇವೇಟ? ತೊಗೊಳ್ಳಿ, ಒಂದು ಕಟ್ಟು ತೊಗೊಳ್ಳಿ. ನೀವು ತಿಂತೀರಾ? ಬೇರೆ 2 ತೊಗೊಳ್ಳಿ ಸಾಕು. ಅವ್ರಿಗೆ 40 ರೂಪಾಯಿ ಕೊಡೋಣ. ಒಂದು ಫುಲ್ ತಿಂತೀರಾ? ಹಿಂಗೆ ತಿಂತೀರಾ? ಹಂಗೆ ತಿಂತೀರಾ? ಊಟಿಗೆ ಬಂದು ಕ್ಯಾರೆಟ್ ತಿಂದಿಲ್ಲ ಅಂದರೆ ಹೆಂಗೆ ಗೈಸ್? ಹೇಳಿ, ನೀವೇ ಹೇಳಿ. ಇವಾಗ ನಾವು ದೊಡ್ಡ ಬೆಟ್ಟಕ್ಕೆ ಹೋದ್ವಿ. ದೊಡ್ಡ ಬೆಟ್ಟದಲ್ಲಿ ಏನೂ ಇಲ್ಲ ಗೈಸ್, ಸುಮ್ಮನೆ ವೇಸ್ಟ್ ಆಯಿತು. ಅದಕ್ಕೆ ನಾನು ಬ್ಲಾಗೇ ತೆಗ್ದಿಲ್ಲ. ಏನೂ ಇಲ್ಲ, ಇಟ್ಸ್ ಜಸ್ಟ್ ತಿನ್ನಕ್ಕಿದೆ, ಮತ್ತು ಸುಮ್ಮನೆ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಮ್ಯಾಂಗೋ ವಿಲ್ ಟೇಕ್. ಹಾಂ, ಇಫ್ ಯು ವಾಂಟ್ ವಿಲ್ ಬೈ. ಮ್ಯಾಂಗೋ ಒಂದು ತೊಗೊಳ್ಳೋಣ. ಮ್ಯಾಂಗೋ ಹುಚ್ಚು ಇವರಿಗೆ, ಅದಕ್ಕೆ ಅವ್ರಿಗೆ ವಾಶ್ ಮಾಡಿ ಅಂತ ಹೇಳಿ. ಚಿಚಿ, ಅದು ವಾಶ್ ಏನು ಪಟ್ಟುಮೋ? ಅದೇ, ಓಕೆ ಗೈಸ್. ಇವಾಗ ನಾವು ಒಂದು ಢಾಬಾದಲ್ಲಿದ್ದೀವಿ.
ಊಟ ಮಾಡೋಕ್ಕೆ. ಸೊ ಕೆಳಗಡೆ ಕೂತಿದ್ದೀವಿ. ಕೆಳಗಡೆ ಅಂದರೆ ಈ ಥರ ಸೋಫಾ, ಹಿಂಗೆ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ. ಸಮಥಿಂಗ್ ರಿಯಲಿ ವೆರಿ ಡಿಫ್ರೆಂಟ್. ನನಗೆ ಹಿಂಗೆ ಬೇಕು ಅಂತ ಗೊತ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಕೆಲ್ಸത്തെ ಏನೋ ಗೊತ್ತಿಲ್ಲ, ಮೈಕ್ ಇಲ್ಲ. ಸೊ ದಯವಿಟ್ಟು ಇವತ್ತು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ. ನಾನು ರುಮಾಲಿ ರೊಟ್ಟಿ ಮತ್ತು ಅಲ್ಫಾಮ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಆಚೆ ಕಡೆ ನೋಡಿದಾಗ ಫುಲ್ಲು ಚಿಕನ್ ಡಿಶ್ಶೇ ಹಾಕ್ಬಿಟ್ಟಿದ್ದಾನೆ. ಕಲ್ಮಿ, ಕಬಾಬು, ಫುಲ್ ಚಿಕನ್ನ ಹ್ಯಾಂಗ್ ಮಾಡಿಬಿಟ್ಟು ಹಂಗೆ ನಂಗೆ ಇಂಪ್ರೆಸ್ ಆಗ್ಬಿಡ್ತು. ಅದಕ್ಕೆ ಇಲ್ಲಿ ಬಂದಿದ್ದೀವಿ, ನೋಡೋಣ ಹಿಂಗಿರುತ್ತೆ ಅಂತ.